ಪ್ರೀತಿ ಅನ್ನೋದೇ ಹಾಗೆ. ಯಾವಾಗ, ಯಾರ ಜೊತೆಗೆ, ಹೇಗೆ ಹುಟ್ಟುತ್ತೆ ಅನ್ನೋದು ಒಂದು ಚಮತ್ಕಾರ. ಅದೇ ರೀತಿ ಇಲ್ಲೊಂದು ಪ್ರೇಮ ಕಥೆ ಇಂಟ್ರೆಸ್ಟಿಂಗ್ ಆಗಿದೆ. ಎಸ್ ವೀಕ್ಷಕರೇ, ನಾವು ಹೇಳಲು ಹೊರಟಿರೋದು ಜೈಲು ಹಕ್ಕಿಗಳ ಪ್ರೇಮ ಕಥೆ. ಇದು ಯಾವುದೋ ಸಿನಿಮಾ ಕಥೆಯಲ್ಲ, ಆದರೆ ಅದಕ್ಕೂ ಏನು ಕಮ್ಮಿ ಇಲ್ಲ ಬಿಡಿ. ಯಾಕಂದ್ರೆ ರಾಜಸ್ಥಾನದ ಜೈಲಿನಲ್ಲಿ ಹಂತಕರಿಬ್ಬರಿಗೆ ಪ್ರೇಮಾಂಕುರವಾಗಿದೆ. ಹಾಗಾದ್ರೆ ಯಾವ ಕೇಸಿನಲ್ಲಿ ಅವರು ಜೈಲು ಸೇರಿದ್ರು, ಅವರಿಬ್ಬರಿಗೂ ಹೇಗೆ ಪ್ರೇಮವಾಯಿತು ಅನ್ನೋದನ್ನ ಹೇಳ್ತೀವಿ ಕೇಳಿ. ಎರಡು ಪ್ರತ್ಯೇಕ ಅಪರಾಧದ ಪ್ರಕರಣಗಳಲ್ಲಿ ಜೀವಾವಧಿ ಶಿಕ್ಷೆ ಅನುಭವಿಸುತ್ತಿರುವ ಇಬ್ಬರು ಕೈದಿಗಳಾದ ಪ್ರಿಯಾ ಹಾಗೂ ಹನುಮಾನ್ಗೆ ಕೋರ್ಟ್ ಪೆರೋಲ್ ನೀಡಿದ್ದು, ಈ ಜೋಡಿ ಈಗ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದೆ. ಹಾಗಾದ್ರೆ ಇವರಿಬ್ಬರ ಮಧ್ಯೆ ಏನೆಲ್ಲ ಕೇಸಿತ್ತು ಅನ್ನೋದನ್ನ ನೋಡೋದಾದ್ರೆ, ಡೇಟಿಂಗ್ ಆಗಿ ಕರೆಸಿಕೊಂಡಿದ್ದ ಹುಡುಗನನ್ನು ಹಣಕ್ಕಾಗಿ ಮಾಡೆಲ್ ಪ್ರಿಯಾ ಮುಗಿಸಿದ್ದಳು. ಯುವತಿಗಾಗಿ ಆಕೆಯ ಗಂಡ, ಮಕ್ಕಳು ಹಾಗೂ ಸೋದರಳಿಯನನ್ನ ಆತ ಮುಗಿಸಿಬಿಟ್ಟಿದ್ದನು. ಆದ್ರಿಂದ ಇವರಿಬ್ಬರಿಗೂ ರಾಜಸ್ಥಾನದಲ್ಲಿ ಜೀವಾವಧಿ ಶಿಕ್ಷೆ ಅನುಭವಿಸುತ್ತಿದ್ದರು. 6 ತಿಂಗಳ ಹಿಂದೊಮ್ಮೆ ಇಬ್ಬರು ಭೇಟಿಯಾದ ವೇಳೆ ಕಣ್ಸಲುಗೆಯಲ್ಲಿ ಪ್ರೇಮಾಂಕುರವಾಗಿತ್ತು. ಮೊದಲು ಪರಿಚಯವಾಗಿ ನಂತರ ಪ್ರೇಮಕ್ಕೆ ತಿರುಗಿತ್ತು. ಇಬ್ಬರ ಮಧ್ಯೆ ಅತೀವ ಪ್ರೀತಿ ಬೆಳೆಯುತ್ತಲೇ ತಮ್ಮ ಸಂಬಂಧವನ್ನ ಮುಂದಿನ ಹಂತಕ್ಕೆ ಕೊಂಡೊಯ್ಯಲು ನಿರ್ಧರಿಸಿದೆ. ಈ ನಿರ್ಧಾರವೇ ಮದುವೆ. ಆದ್ದರಿಂದ ರಾಜಸ್ಥಾನ ಹೈಕೋರ್ಟ್ನಿಂದ 15 ದಿನ ತುರ್ತು ಪೆರೋಲ್ ಪಡೆದು ಮದುವೆಯಾಗಿದ್ದಾರೆ.